ಫೈಂಡ್ ಔಟ್ ಮಾಡಿ ಫೀಡ್ಬ್ಯಾಕ್ಸ್ ಕೂಡ ನಿಮಗೆ ಕೊಟ್ಟಿದ್ದಾಗಿದೆ. ಇದರಿಂದ ನಿಮಗೆ ಕ್ಲಿಯರ್ ಆಗಿ ಡೀಟೇಲಿ ಗೊತ್ತಾಗಿದೆ. ನೆಕ್ಸ್ಟ್ ಟೈಮ್ ನಾವು ಡಾಕ್ಟರ್ಸ್ ಹತ್ರ ಹೋದಾಗ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಬೇಕು, ಯಾವ ಥರ ಬಿಹೇವ್ ಮಾಡಬೇಕು, ಕೆಮಿಸ್ಟ್ರಿಗಳ ಹತ್ರ ಹೆಂಗೆ ಡೀಲ್ ಮಾಡಬೇಕು, ಅವರಿಬ್ಬರನ್ನೂ ನಾವು ಹೆಂಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕೂಡ ಕ್ಲಿಯರ್ ಆಗಿ ನಿಮಗೆ ಇವತ್ತೊಂದು ದಿನದಲ್ಲಿ ಈ ಮೀಟಿಂಗಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇವಾಗ ನಾನು ಗಣೇಶನ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಸೊ ನಮ್ಮ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಒಂದು ಓವರ್ ವ್ಯೂ ಅಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಬಿಡಿ ಎಲ್ರಿಗೂ. ಸರ್ ಅದು ಆಫ್ಟರ್ ಟೀಮ್ ಮಾಡೋಣ. ಈಗ ಪರ್ಫಾರ್ಮ್ ಮಾಡಿರೋದು ಕೂಡ ತುಂಬ ಟೈಮ್ ತೊಗೊಳುತ್ತೆ. 1 hour to 1.5 hour ಬೇಕಂತ. ಓಕೆ. ಸೊ ಯಾವ ಥರ ವರ್ಕ್ ಅಲಾಕೇಟ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು. ಓಕೆ. ಸೊ ಇವಾಗ ಪರ್ಫಾರ್ಮ್ ಮಾಡಿರೋರಿಗೆ ಸ್ವಲ್ಪ ಏನಾದ್ರು ನಮ್ಮ ಕಡೆಯಿಂದ ಏನಾದ್ರು ಇದ್ರೆ ಸ್ವಲ್ಪ ಅವ್ರಿಗೆ ಇದು ಮಾಡಿಬಿಡಿ. ಅವೆಲ್ಲ ಇದೆ ಇವಾಗ. ಇವಾಗಲೇ ಮಾಡಿಬಿಡಿ ಸರ್. ಕ್ಲೋಸಿಂಗ್ ಟೈಮಲ್ಲಿ ನಮ್ಮ ವರ್ಕ್ ಮುಗಿಸ್ಕೊಂಡು ಕ್ಲೋಸಿಂಗ್ ಟೈಮ್ ಫುಡ್ ಹೋಗ್ಬೇಕು ಅಷ್ಟೇ. ಅದಕ್ಕೆ 1 hour ಟೈಮ್ ಬೇಕು ಸರ್. ಹಂಗೆ ಮಾಡೋಣ. ಓಕೆ. ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅರ್ಧಕ್ಕೆ ನಿಲ್ಲಿಸ್ಬೇಕು ನಾವು. ಅದಕ್ಕೆ ಅದನ್ನ ಆಫ್ಟರ್ ಟೀಮ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಿಬಿಡ್ಬೋದು ನಾವು ಫುಡ್ ಲಂಚ್ ಟೈಮ್ವರೆಗೂ. 1 hour